ಸಮಾಜ ವಿಜ್ಞಾನ ರಸಪ್ರಶ್ನೆಗಳು ತರಗತಿ 10 ಇತಿಹಾಸ ವಿಭಾಗ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಪ್ರಶ್ನೆ 1. ಭಾರತದ ಯಾವ ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು? ಉತ್ತರ: ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ. ಪ್ರಶ್ನೆ 2. ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸಿದವರು ಯಾರು? ಅರಬ್ ವರ್ತಕರು. ಪ್ರಶ್ನೆ 3. ಕಾನ್ಸ್ಟಾಂಟಿನೋಪಲ್ನಿಂದ ಸರಕುಗಳನ್ನು ಯುರೋಪಿಗೆ ಸಾಗಿಸಿ ಮಾರಾಟ ಮಾಡುತ್ತಿದ್ದವರು ಯಾರು? ಉತ್ತರ: ಇಟಲಿಯ ವ್ಯಾಪಾರಿಗಳು. ಪ್ರಶ್ನೆ 4. ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲಾಯಿತು ಏಕೆ? ಉತ್ತರ: ಏಷ್ಯಾದ ಸರಕುಗಳು ಈ ಸ್ಥಳದ ಮೂಲಕ ವಿನಿಮಯವಾಗುತ್ತಿದ್ದುದರಿಂದ ಈ ಸ್ಥಳವು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಯಿತು. ಪ್ರಶ್ನೆ 5. ಏಷ್ಯಾದ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ದವರು ಯಾರು? ಉತ್ತರ: ಅರಬ್ ವರ್ತಕರು. ಪ್ರಶ್ನೆ 6. ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ದವರು ಯಾರು? ಉತ್ತರ: ಇಟಲಿಯ ವರ್ತಕರು. ಪ್ರಶ್ನೆ 7. ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ಎಷ್ಟರಲ್ಲಿ ವಶಪಡಿಸಿಕೊಂಡರು? ಉತ್ತರ: ಸಾಮಾನ್ಯ ಶಕ ವರ್ಷ 1453ರಲ್ಲಿ. ಕಾನ್ಸ್ಟಾಂಟಿನೋಪಲ್ ಮಾರ್ಗದ ಮೂಲಕ ನಡೆಯುತ್ತಿದ್ದ ವ್ಯಾಪಾರವು ಸಾಮಾನ್ಯ ಶಕ ವರ್ಷ 1453ರ ನಂತರ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರಲಿಲ್ಲ ಏಕೆ? ಉತ್ತರ: ಅಟೋಮನ್ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದ್ದರಿಂದ. ಪ್ರಶ್ನೆ 9. ಇಟಲಿಯ ವ್ಯಾಪಾರಿಗಳ ಏಕಸ್ವಾಮ್ಯ ಮುರಿಯಲು ಯತ್ನಿಸಿದ ಯುರೋಪಿನ ರಾಷ್ಟ್ರಗಳು ಯಾವುವು? ಉತ್ತರ: ಸ್ಪೇನ್ ಮತ್ತು ಪೋರ್ಚುಗಲ್. ಪ್ರಶ್ನೆ 10. ಇಟಲಿಯ ವ್ಯಾಪಾರದ ಮೇಲಿನ ಏಕಸ್ವಾಮ್ಯ ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ಅನುಸರಿಸಿದ ನೀತಿ ಯಾವುದು? ಉತ್ತರ: ಅಲ್ಲಿನ ರಾಜರು ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸತೊಡಗಿದರು. ಪ್ರಶ್ನೆ 11. ಯಾವ ವೈಜ್ಞಾನಿಕ ಆವಿಷ್ಕಾರಗಳು ಹೊಸ ಜಲಮಾರ್ಗ ಶೋಧನೆಗೆ ಅವಕಾಶ ಮಾಡಿಕೊಟ್ಟವು? ಉತ್ತರ: ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದು. ಪ್ರಶ್ನೆ 12. ವಾಸ್ಕೋ ಡ ಗಾಮಾ ಯಾರು? ಉತ್ತರ: ಪೋರ್ಚುಗಲ್ನ ನಾವಿಕ. ಪ್ರಶ್ನೆ 13. ವಾಸ್ಕೋ ಡಿ ಗಾಮನ ನಂತರ ತನ್ನ ಪ್ರವಾಸವನ್ನು ಪ್ರಾರಂಭಿಸಿದ ಸ್ಥಳ ಯಾವುದು? ಲಿಸ್ಬನ್. ಪ್ರಶ್ನೆ 14. ವಾಸ್ಕೋ ಡಿ ಗಾಮಾ ಭಾರತದಲ್ಲಿ ಬಂದು ತಲುಪಿದ ಸ್ಥಳ ಯಾವುದು? ಉತ್ತರ: ಕಾಪ್ಪಡ್, ಕಲ್ಲಿಕೋಟೆಯ ಹತ್ತಿರದ ಸ್ಥಳ. ಪ್ರಶ್ನೆ 15. ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಎಷ್ಟರಲ್ಲಿ ಬಂದು ತಲುಪಿದ? ಉತ್ತರ: ಸಾಮಾನ್ಯ ಶಕ ವರ್ಷ 1498. ಪ್ರಶ್ನೆ 16. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಶೋಧನೆ ಮಾಡಿದ ವ್ಯಕ್ತಿ ಯಾರು? ಉತ್ತರ: ವಾಸ್ಕೋ ಡಿ ಗಾಮಾ. ಪ್ರಶ್ನೆ 17. ಭಾರತದೊಂದಿಗೆ ಮರು ವ್ಯಾಪಾರ ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರು? ಪೋರ್ಚುಗೀಸರು. ಪ್ರಶ್ನೆ 18. ಭಾರತಕ್ಕೆ ಜಲಮಾರ್ಗದ ಮೂಲಕ ಆಗಮಿಸಿದ ಯುರೋಪಿಯನ್ ದೇಶಗಳನ್ನು ಕ್ರಮಬದ್ಧವಾಗಿ ತಿಳಿಸಿ. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು. ಪ್ರಶ್ನೆ 19. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟಮೊದಲ ಯುರೋಪಿಯನ್ನರು ಯಾರು? ಉತ್ತರ: ಪೋರ್ಚುಗೀಸರು. ಪ್ರಶ್ನೆ 20. ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊದಲ ವೈಸರಾಯ್ ಯಾರು? ಉತ್ತರ: ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಪ್ರಶ್ನೆ 21. ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಜಾರಿಗೆ ತಂದ ನೀತಿ ಯಾವುದು? ಉತ್ತರ: ನೀಲಿ ನೀರಿನ ನೀತಿ. ಪ್ರಶ್ನೆ 22. ನೀಲಿ ನೀರಿನ ನೀತಿಯನ್ನು ಹೇಗೆ ಅರ್ಥೈಸುತ್ತೀರಿ? ಉತ್ತರ: ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸಲು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಜಾರಿಗೆ ತಂದ ನೀತಿಯಾಗಿದೆ. ಪ್ರಶ್ನೆ 23. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಯಾರನ್ನು ಕರೆಯಲಾಗಿದೆ? ಉತ್ತರ: ಅಲ್ಫಾನ್ಸೋ ಡಿ ಅಲ್ಬುಕರ್ಕ. 24. ಅಲ್ಬುಕರ್ಕನು ಗೋವಾವನ್ನು ಯಾರಿಂದ ವಶಪಡಿಸಿಕೊಂಡ? ಉತ್ತರ: ವಿಜಾಪುರದ ಸುಲ್ತಾನನಿಂದ. ಪ್ರಶ್ನೆ 25. ಅಲ್ಬುಕರ್ಕನು ವಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಎಷ್ಟರಲ್ಲಿ ವಶಪಡಿಸಿಕೊಂಡನು?
ಉತ್ತರ ಸಾಮಾನ್ಯ ಶಕವರ್ಷ 1510ರಲ್ಲಿ. ಪ್ರಶ್ನೆ 26. ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದಾಗಿತ್ತು? ಉತ್ತರ ಗೋವಾ. ಪ್ರಶ್ನೆ 27. ಯಾರ ಆಗಮನದಿಂದಾಗಿ ಭಾರತದಲ್ಲಿ ಪೋರ್ಚುಗೀಸರು ರಾಜಕೀಯವಾಗಿ ಕಳೆಗುಂದಿದರು? ಉತ್ತರ ಡಚ್ಚರು ಮತ್ತು ಇಂಗ್ಲಿಷರು. ಯಾರ ಆಗಮನದಿಂದಾಗಿ ಭಾರತದಲ್ಲಿ ಪೋರ್ಚುಗೀಸರು ರಾಜಕೀಯವಾಗಿ ಕಳೆಗುಂದಿದರು? ಉತ್ತರ ಡಚ್ಚರು ಮತ್ತು ಇಂಗ್ಲಿಷರು. ಪ್ರಶ್ನೆ 28. ಡಚ್ಚರು ಯಾವ ದೇಶದವರು? ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್? ಪ್ರಶ್ನೆ 29. ಡಚ್ಚರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಕಂಪನಿಯನ್ನು ಎಷ್ಟರಲ್ಲಿ ಸ್ಥಾಪಿಸಿದರು? ಉತ್ತರ ಸಾಮಾನ್ಯ ಶಕವರ್ಷ 1602ರಲ್ಲಿ. ಪ್ರಶ್ನೆ 30. ಡಚ್ಚರು ಭಾರತ ಮಾತ್ರವಲ್ಲದೆ ಇನ್ನೂ ಹಲವು ದೇಶಗಳ ಜೊತೆಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು. ಹಾಗಾದರೆ ಆ ದೇಶಗಳು ಯಾವುವು? ಉತ್ತರ ಜಾವಾ, ಸುಮಾತ್ರ ಮತ್ತು ಇಂಡೋನೇಷಿಯಾ. ಪ್ರಶ್ನೆ 31. ಭಾರತವನ್ನು ಬಿಟ್ಟು ಪೋರ್ಚುಗೀಸರು ಸಾಂಬಾರು ದ್ವೀಪಗಳಿಗೆ ಸೀಮಿತರಾಗಲು ಕಾರಣವೇನು? ಉತ್ತರ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ. ಪ್ರಶ್ನೆ 32. ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಬ್ರಿಟಿಷ್ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಎಷ್ಟರಲ್ಲಿ ಅನುಮತಿ ನೀಡಿದಳು? ಉತ್ತರ 1600 ಡಿಸೆಂಬರ್ 31. ಪ್ರಶ್ನೆ 33. ಪೂರ್ವ ದೇಶಗಳೊಂದಿಗಿನ ವ್ಯಾಪಾರಕ್ಕಾಗಿ ಬ್ರಿಟಿಷ್ ಕಂಪನಿಗೆ ಬ್ರಿಟನ್ ರಾಣಿಯು ಎಷ್ಟು ವರ್ಷಗಳ ವ್ಯಾಪಾರಕ್ಕಾಗಿ ಅನುಮತಿ ನೀಡಿದಳು? 15 ವರ್ಷಗಳ ಅನುಮತಿ ನೀಡಿದಳು. ಪ್ರಶ್ನೆ 34. ಸೂರತ್ನಲ್ಲಿ ಬ್ರಿಟಿಷ್ ಕಂಪನಿಗೆ ಮೊದಲ ವ್ಯಾಪಾರದ ಕೋಠಿ ಕಟ್ಟಲು ಅನುಮತಿ ನೀಡಿದ ಮೊಘಲ್ ದೊರೆ ಯಾರು? ಉತ್ತರ ಜಹಾಂಗೀರ್. ಪ್ರಶ್ನೆ 35. ಸರ್ ಥಾಮಸ್ ರೋ ಯಾರು? ಉತ್ತರ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನ ರಾಯಭಾರಿ. ಪ್ರಶ್ನೆ 36. ಸರ್ ಥಾಮಸ್ ರೋ ಭಾರತಕ್ಕೆ ಯಾವ ವರ್ಷದಲ್ಲಿ ಬಂದನು? ಉತ್ತರ 1617. ಪ್ರಶ್ನೆ 37. ಜಹಾಂಗೀರನಿಂದ ಅನುಮತಿ ಪಡೆದ ನಂತರ ಬ್ರಿಟಿಷ್ ಕಂಪನಿ ಯಾವ ಸ್ಥಳಗಳಲ್ಲಿ ವ್ಯಾಪಾರದ ಕೋಠಿಗಳನ್ನು ಸ್ಥಾಪಿಸಿತು? ಉತ್ತರ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್. ಪ್ರಶ್ನೆ 38. 1639ರಲ್ಲಿ ಬ್ರಿಟಿಷ್ ಕಂಪನಿ ಯಾರಿಂದ ಮದ್ರಾಸ್ ಬಳಿಯ ಭೂಮಿಯನ್ನ ಪಡೆಯಿತು? ಉತ್ತರ ಚಂದ್ರಗಿರಿಯ ರಾಜನಿಂದ. ಪ್ರಶ್ನೆ 39. ಮದ್ರಾಸ್ ಬಳಿ ಚಂದ್ರಗಿರಿಯ ರಾಜನಿಂದ ಪಡೆದ ಭೂಮಿಯಲ್ಲಿ ಬ್ರಿಟಿಷರು ಕಟ್ಟಿದ ಕೋಟೆ ಯಾವುದು? ಉತ್ತರ ಸೇಂಟ್ ಜಾರ್ಜ್ ಫೋರ್ಟ್. ಪ್ರಶ್ನೆ 40. ಬಾಂಬೆಯನ್ನು ಬ್ರಿಟಿಷ್ ಕಂಪನಿಗೆ ಬಾಡಿಗೆ ನೀಡಿದವರು ಯಾರು? ಉತ್ತರ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್. ಪ್ರಶ್ನೆ 41. 2ನೇ ಚಾರ್ಲ್ಸ್ ಬಾಂಬೆಯನ್ನು ಬ್ರಿಟಿಷ್ ಕಂಪನಿಗೆ ಎಷ್ಟರಲ್ಲಿ ಬಾಡಿಗೆ ನೀಡಿದ? ಉತ್ತರ 1668ರಲ್ಲಿ. ಪ್ರಶ್ನೆ 42. 2ನೇ ಚಾರ್ಲ್ಸ್ ಬಾಂಬೆಯನ್ನು ಬ್ರಿಟಿಷ್ ಕಂಪನಿಗೆ ಎಷ್ಟು ಹಣಕ್ಕೆ ಬಾಡಿಗೆ ನೀಡಿದ? ಉತ್ತರ ವಾರ್ಷಿಕ 10 ಪೌಂಡ್ಗಳು. ಪ್ರಶ್ನೆ 43. ಬ್ರಿಟಿಷರು ಬಂಗಾಳದ ರಾಜ್ಯಪಾಲನಿಂದ ಖರೀದಿಸಿದ 3 ಹಳ್ಳಿಗಳು ಯಾವುವು? ಉತ್ತರ ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. ಪ್ರಶ್ನೆ 44. ಬ್ರಿಟಿಷ್ ಕಂಪನಿಯು ಬಂಗಾಳದ ರಾಜ್ಯಪಾಲರಿಂದ 3 ಹಳ್ಳಿಗಳನ್ನು ಎಷ್ಟರಲ್ಲಿ ಖರೀದಿಸಿದರು? ಉತ್ತರ 1690ರಲ್ಲಿ. ಪ್ರಶ್ನೆ 45. ಬಂಗಾಳದ ರಾಜ್ಯಪಾಲನಿಂದ ಖರೀದಿಸಿದ ಹಳ್ಳಿಗಳ ಪ್ರದೇಶಗಳಲ್ಲಿ ಕಟ್ಟಿದ ಕೋಟೆ ಯಾವುದು? ಉತ್ತರ ಪೋರ್ಟ್ ವಿಲಿಯಂ. ಪ್ರಶ್ನೆ 46. 17ನೇ ಶತಮಾನದ ಅಂತ್ಯದ ವೇಳೆಗೆ ಬ್ರಿಟಿಷರು ತಮ್ಮ ಪ್ರೆಸಿಡೆನ್ಸಿಗಳನ್ನು ಎಲ್ಲಿ ಸ್ಥಾಪಿಸಿದರು? ಉತ್ತರ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್. ಪ್ರಶ್ನೆ 47. 18ನೇ ಶತಮಾನದ ಅಂತ್ಯದಲ್ಲಿ ಬ್ರಿಟಿಷರು ಯಾವ ಸ್ಥಳವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು? ಉತ್ತರ ಕಲ್ಕತ್ತಾ. ಪ್ರಶ್ನೆ 48. ತಮ್ಮ ಅಧೀನ ಪ್ರದೇಶಗಳಲ್ಲಿ ಬ್ರಿಟಿಷರು ಯಾವ ಕಾಯ್ದೆಗಳನ್ನು ಜಾರಿಗೆ ತಂದರು? ಉತ್ತರ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು. ಪ್ರಶ್ನೆ 49. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಎಷ್ಟರಲ್ಲಿ ಆರಂಭವಾಯಿತು? ಉತ್ತರ 1664ರಲ್ಲಿ. ಪ್ರಶ್ನೆ 50.
ಫ್ರೆಂಚರು ಸೂರತ್ನಲ್ಲಿ ತಮ್ಮ ವ್ಯಾಪಾರಿ ಕೋಠೆಗಳನ್ನು ಎಷ್ಟರಲ್ಲಿ ಆರಂಭಿಸಿದರು? ಉತ್ತರ 1668ರಲ್ಲಿ. ಪ್ರಶ್ನೆ 51. ಭಾರತದಲ್ಲಿ ಫ್ರೆಂಚರ ವ್ಯಾಪಾರಿ ಕೇಂದ್ರಗಳು ಯಾವುವು? ಉತ್ತರ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೇಕಲ್, ಕಾಸಿಂ ಬಜಾರ್ ಮತ್ತು ಬಾಲಸೋರ್. ಪ್ರಶ್ನೆ 52. ಫ್ರೆಂಚರು 1674ರಲ್ಲಿ ಯಾವ ಸ್ಥಳದ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದರು? ಉತ್ತರ ವಾಲಿಕೊಂಡಪುರಂ. ಪ್ರಶ್ನೆ 53. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಉತ್ತರ ಪುದುಚೇರಿ ಅಥವಾ ಪಾಂಡಿಚೇರಿ. ಪ್ರಶ್ನೆ 54. ಡುಪ್ಲೆ ಯಾರು? ಉತ್ತರ ಪಾಂಡಿಚೇರಿಯಲ್ಲಿನ ಫ್ರೆಂಚರ ಗವರ್ನರ್. ಪ್ರಶ್ನೆ 55. ಡುಪ್ಲೆ ಭಾರತಕ್ಕೆ ಎಷ್ಟರಲ್ಲಿ ಬಂದನು? ಉತ್ತರ 1746ರಲ್ಲಿ. ಪ್ರಶ್ನೆ 56. ಡುಪ್ಲೆಯ ಯಾವ ಮಹತ್ವಾಕಾಂಕ್ಷೆ ಕರ್ನಾಟಿಕ್ ಯುದ್ಧಗಳಿಗೆ ಕಾರಣವಾಯಿತು? ಉತ್ತರ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯ ಸ್ಥಾಪಿಸುವ ಹವಣಿಕೆ. ಪ್ರಶ್ನೆ 57. ಭಾರತದ ರಾಜಕೀಯ ವ್ಯವಹಾರದಿಂದ ಪೋರ್ಚುಗೀಸರು ಮತ್ತು ಡಚ್ಚರು ಹಿಂದೆ ಸರಿಯಲು ಕಾರಣವೇನು? ಉತ್ತರ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪೈಪೋಟಿಯನ್ನು ಎದುರಿಸಲಾಗದೆ. ಪ್ರಶ್ನೆ 58. ಮೊದಲ ಕರ್ನಾಟಿಕ್ ಯುದ್ಧ ನಡೆದ ಕಾಲವನ್ನು ತಿಳಿಸಿ. ಉತ್ತರ 1746ರಿಂದ 1748. 59ನೇ ಪ್ರಶ್ನೆ. ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡ ಫ್ರೆಂಚರ ಸೇನಾ ಮುಖ್ಯಸ್ಥ ಯಾರು? ಉತ್ತರ ಲಾಬೋರ್ಡಿನಾ. ಪ್ರಶ್ನೆ 60. ಮೊದಲ ಕರ್ನಾಟಿಕ್ ಯುದ್ಧದ ಕಾಲದಲ್ಲಿ ಕರ್ನಾಟಕದ ನವಾಬರಾಗಿದ್ದವರು ಯಾರು? ಉತ್ತರ ಅನ್ವರುದ್ದೀನ್. ಪ್ರಶ್ನೆ 61. ಯಾವ ಒಪ್ಪಂದದ ಮೂಲಕ ಕರ್ನಾಟಿಕ್ ಯುದ್ಧ ಕೊನೆಗೊಂಡಿತು? ಉತ್ತರ ಏಕ್ಸ್ಲಾ ಚಾಪೆಲ್ ಒಪ್ಪಂದ. ಪ್ರಶ್ನೆ 62. ಏಕ್ಸ್ಲಾ ಚಾಪೆಲ್ ಒಪ್ಪಂದ ಯಾರ ನಡುವೆ ಉಂಟಾಯಿತು? ಉತ್ತರ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ. ಪ್ರಶ್ನೆ 63. ಎರಡನೇ ಕರ್ನಾಟಿಕ್ ಯುದ್ಧ ನಡೆದ ಕಾಲವನ್ನು ತಿಳಿಸಿ. ಉತ್ತರ 1749ರಿಂದ 1754ರವರೆಗೆ. ಪ್ರಶ್ನೆ 64. ಫ್ರೆಂಚರು ಯಾರನ್ನು ಹೈದರಾಬಾದದ ನವಾಬನನ್ನಾಗಿ ನೇಮಿಸಿದರು? ಉತ್ತರ ಸಲಾಬತ್ ಜಂಗ್. ಪ್ರಶ್ನೆ 65. ಸಲಾಬತ್ ಜಂಗ್ ಯಾರ ಮಗ? ಉತ್ತರ ಹೈದರಾಬಾದದ ನವಾಬ ಅಸಫ್ ಜಾನ ಮಗ. ಪ್ರಶ್ನೆ 66. ಸಲಾಬತ್ ಜಂಗನ ರಕ್ಷಣೆಗಾಗಿ ಫ್ರೆಂಚರು ಸೈನ್ಯದೊಂದಿಗೆ ನೇಮಿಸಿದ ಅಧಿಕಾರಿ ಯಾರು? ಉತ್ತರ ಬುಸ್ಸಿ. 67ನೇ ಪ್ರಶ್ನೆ. ಫ್ರೆಂಚರ ಬೆಂಬಲದಿಂದಾಗಿ ಕರ್ನಾಟಕದ ನವಾಬರಾದವರು ಯಾರು? ಉತ್ತರ ಚಂದಾ ಸಾಹೇಬ. ಪ್ರಶ್ನೆ 68. ಬ್ರಿಟಿಷರು ಚಂದಾ ಸಾಹೇಬನ ಸ್ಥಾನಕ್ಕೆ ಕರ್ನಾಟಕದ ನವಾಬನಾಗಿ ಯಾರನ್ನ ನೇಮಿಸಲಾಯಿತು? ಉತ್ತರ ಮಹಮ್ಮದ್ ಅಲಿ. ಈತ ಅನ್ವರುದ್ದೀನನ ಮಗ. ಪ್ರಶ್ನೆ 69. ಎರಡನೇ ಕರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಪಾಂಡಿಚೇರಿ ಒಪ್ಪಂದ. ಪ್ರಶ್ನೆ 70. ಮೂರನೇ ಕರ್ನಾಟಿಕ್ ಯುದ್ಧದ ಕಾಲ ತಿಳಿಸಿ. ಉತ್ತರ 1756ರಿಂದ 1763. ಪ್ರಶ್ನೆ 71. ಫ್ರೆಂಚರ ಕೌಂಟ್ ಡಿ ಲಾಲಿ 1760ರಲ್ಲಿ ಯಾವ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ? ಉತ್ತರ ವಾಂಡಿವಾಶ್. ಪ್ರಶ್ನೆ 72. ಮೂರನೇ ಕರ್ನಾಟಿಕ್ ಯುದ್ಧದಲ್ಲಿ ವಾಂಡಿವಾಶ್ದಲ್ಲಿ ಫ್ರೆಂಚರನ್ನು ಸೋಲಿಸಿದ ಬ್ರಿಟಿಷರ ಸೇನಾಧಿಕಾರಿ ಯಾರು? ಉತ್ತರ ಸರ್ ಐರ್ಕೂಟ್. ಪ್ರಶ್ನೆ 73. ಫ್ರೆಂಚರ ಲಾಲಿಯು ಎಷ್ಟರಲ್ಲಿ ಬ್ರಿಟಿಷರಿಗೆ ಶರಣಾದನು? ಉತ್ತರ 1761ರಲ್ಲಿ. ಪ್ರಶ್ನೆ 74. ಯಾವ ಒಪ್ಪಂದದ ಮೂಲಕ ಮೂರನೇ ಕರ್ನಾಟಿಕ್ ಯುದ್ಧ ಕೊನೆಗೊಂಡಿತು? ಉತ್ತರ ಪ್ಯಾರಿಸ್ ಒಪ್ಪಂದ. 75ನೇ ಪ್ರಶ್ನೆ. ಪ್ಯಾರಿಸ್ ಒಪ್ಪಂದ ಎಷ್ಟರಲ್ಲಿ ಏರ್ಪಟ್ಟಿತು? ಉತ್ತರ 1763ರಲ್ಲಿ. ಪ್ರಶ್ನೆ 76. ಬ್ರಿಟಿಷರಿಗೆ ಬಂಗಾಳದಲ್ಲಿ ದಸ್ತಕಗಳನ್ನ ನೀಡಿದವರು ಯಾರು? ಉತ್ತರ ಮೊಘಲ್ ದೊರೆ ಫಾರೂಕ್ ಶಿಯಾರ್. ಪ್ರಶ್ನೆ 77. ಫಾರೂಕ್ ಶಿಯಾರ್ ಬ್ರಿಟಿಷರಿಗೆ ದಸ್ತಕಗಳನ್ನ ನೀಡಿದ ವರ್ಷ ಯಾವುದು? ಉತ್ತರ 1717. ಪ್ರಶ್ನೆ 78. ದಸ್ತಕಗಳನ್ನು ಬ್ರಿಟಿಷರು ಹೇಗೆ ದುರ್ಬಳಕೆ ಮಾಡಿಕೊಂಡರು? ಉತ್ತರ ಬ್ರಿಟಿಷ್ ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗ ಪಡಿಸಿಕೊಂಡರು.
79ನೇ ಪ್ರಶ್ನೆ, ಪ್ಲಾಸಿ ಕದನದ ಕಾರಣಗಳೇನು? ಉತ್ತರ: 1ನೇ ಕಾರಣ ದಸ್ತಕಗಳ ದುರುಪಯೋಗ, 2ನೆಯ ಕಾರಣ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, 3ನೆಯ ಕಾರಣ ಕಪ್ಪು ಕೋಣೆಯ ದುರಂತ. ಪ್ರಶ್ನೆ 80, ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಬಂಗಾಳಕ್ಕೆ ಬರಲು ಕಾರಣವಾದ ಘಟನೆ ಯಾವುದು? ಉತ್ತರ: ಕಪ್ಪು ಕೋಣೆ ದುರಂತ. ಪ್ರಶ್ನೆ 81, ಬಂಗಾಳದಲ್ಲಿ ನವಾಬನ ವಿರೋಧಿಗಳಾಗಿ ಬ್ರಿಟಿಷರ ಪರವಾಗಿ ಸಹಾಯ ಮಾಡಿದವರು ಯಾರು? ಉತ್ತರ: ಮಾಣಿಕ್ ಚಂದ್, ಓಮಿ ಚಂದ್ ಮತ್ತು ಜಗತ್ ಸೇಠ್. ಪ್ರಶ್ನೆ 82, ಸಿರಾಜುದ್ದೌಲನ ಯಾವ ಸೇನಾಪತಿ ಬಂಗಾಳದ ನವಾಬನಾಗುವ ಉದ್ದೇಶದಿಂದ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದ? ಉತ್ತರ: ಮೀರ್ ಜಾಫರ್. ಪ್ರಶ್ನೆ 83, ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು? ಉತ್ತರ: ಬ್ರಿಟಿಷರು ಮತ್ತು ಸಿರಾಜುದ್ದೌಲಾ. ಪ್ರಶ್ನೆ 84, ಪ್ಲಾಸಿ ಕದನ ಎಷ್ಟರಲ್ಲಿ ನಡೆಯಿತು? ಉತ್ತರ: 1757ರ ಮಾರ್ಚ್ 23ರಂದು. ಪ್ರಶ್ನೆ 85, ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಉತ್ತರ: ಮೀರ್ ಜಾಫರ್. ಪ್ರಶ್ನೆ 86, ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ ಕಂಪನಿಗೆ ನೀಡಿದ ಹಣವೆಷ್ಟು? ಉತ್ತರ: 17,70,00,000 ರೂಪಾಯಿಗಳು. ಪ್ರಶ್ನೆ 87, ಮೀರ್ ಜಾಫರನ ನಂತರದ ಬಂಗಾಳದ ನವಾಬನನ್ನಾಗಿ ಯಾರನ್ನು ನೇಮಿಸಲಾಯಿತು? ಉತ್ತರ: ಮೀರ್ ಕಾಸಿಮನನ್ನು. ಪ್ರಶ್ನೆ 88, ಮೀರ್ ಜಾಫರನನ್ನು ಅಧಿಕಾರದಿಂದ ಕೆಳಗಿಳಿಸಲು ಕಾರಣವೇನು? ಉತ್ತರ: ಆಡಳಿತದ ಅಸಮರ್ಥತೆ. ಪ್ರಶ್ನೆ 89, ಮೀರ್ ಕಾಸಿಂ ಬಂಗಾಳದ ನವಾಬನಾದ ನಂತರ ಬ್ರಿಟಿಷರಿಗೆ ನೀಡಿದ ಹಣವೆಷ್ಟು? ಉತ್ತರ: 2 ಲಕ್ಷ ಪೌಂಡ್. ಪ್ರಶ್ನೆ 90, ಬಂಗಾಳದಲ್ಲಿ ದಸ್ತಕಗಳ ಬಳಕೆ ರದ್ದುಗೊಳಿಸಿ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದವರು ಯಾರು? ಉತ್ತರ: ಮೀರ್ ಕಾಸಿಂ. ಪ್ರಶ್ನೆ 91, ಮೀರ್ ಕಾಸಿಮನನ್ನು ಅಧಿಕಾರದಿಂದ ಕೆಳಗಿಳಿಸಲು ಕಾರಣವೇನು? ಉತ್ತರ: ದಸ್ತಕ್ ರದ್ದುಗೊಳಿಸಿ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದ್ದು. ಪ್ರಶ್ನೆ 92, ಮೀರ್ ಕಾಸಿಮನು ಬ್ರಿಟಿಷರ ವಿರುದ್ಧ ಹೋರಾಡಲು ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡ? ಉತ್ತರ: ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಔಧದ ನವಾಬ ಶುಜಾ ಉದ್ ದೌಲಾ. ಪ್ರಶ್ನೆ 93, ಮೀರ್ ಕಾಸಿಮನ ಸಂಯುಕ್ತ ಸೈನ್ಯವನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಉತ್ತರ: ಹೆಕ್ಟರ್ ಮನ್ರೋ. 94ನೇ ಪ್ರಶ್ನೆ, ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? ಉತ್ತರ: 1764. 95ನೇ ಪ್ರಶ್ನೆ, ಬಕ್ಸಾರ್ ಕದನದಲ್ಲಿ ಯಾರಿಗೆ ಸೋಲಾಯಿತು? ಉತ್ತರ: ಮೀರ್ ಕಾಸಿಮನಿಗೆ. 96ನೇ ಪ್ರಶ್ನೆ, ಬ್ರಿಟಿಷರಿಗೆ ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಉತ್ತರ: 2ನೇ ಶಾ ಆಲಂ. ಪ್ರಶ್ನೆ 97, ಬಂಗಾಳದ ಮೇಲಿನ ತನ್ನ ಹಕ್ಕುಗಳನ್ನೆಲ್ಲ ಬಿಟ್ಟುಕೊಡಲು 2ನೇ ಶಾ ಆಲಂ ಪಡೆದ ಹಣವೆಷ್ಟು? ಉತ್ತರ: ವಾರ್ಷಿಕ 26 ಲಕ್ಷ ರೂಪಾಯಿ. ಪ್ರಶ್ನೆ 98, ಯುದ್ಧ ನಷ್ಟ ಪರಿಹಾರವಾಗಿ ಬ್ರಿಟಿಷರಿಗೆ ಔಧದ ನವಾಬ ಶುಜಾ ಉದ್ ದೌಲಾ ನೀಡಿದ ಹಣವೆಷ್ಟು? ಉತ್ತರ: 50 ಲಕ್ಷ ರೂಪಾಯಿಗಳು. 99ನೇ ಪ್ರಶ್ನೆ, ಬಕ್ಸಾರ್ ಕದನವು ಬ್ರಿಟಿಷರಿಗೆ ಯಾವ ಪ್ರದೇಶಗಳ ಮೇಲೆ ಅಧಿಕಾರ ದೊರೆಯುವಂತೆ ಮಾಡಿತು? ಉತ್ತರ: ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ. 100ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವರು ಯಾರು? ಉತ್ತರ: ರಾಬರ್ಟ್ ಕ್ಲೈವ್. 101ನೇ ಪ್ರಶ್ನೆ, ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಎಷ್ಟರಲ್ಲಿ ಜಾರಿಗೆ ತಂದ? 1765ರಲ್ಲಿ. ಪ್ರಶ್ನೆ 102, ದ್ವಿಪ್ರಭುತ್ವ ಎಂದರೇನು? ಅರ್ಥೈಸಿ. ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದ್ದರು ಮತ್ತು ನವಾಬ ಆಡಳಿತ, ನ್ಯಾಯ ಮುಂತಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. ಇದನ್ನು ದ್ವಿಪ್ರಭುತ್ವ ಪದ್ಧತಿ ಎಂದು ಕರೆಯುತ್ತಾರೆ. 103ನೇ ಪ್ರಶ್ನೆ, ದಿವಾನಿ ಹಕ್ಕು ಎಂದರೇನು? ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ದಿವಾನಿ ಹಕ್ಕು ಎಂದು ಕರೆಯುತ್ತಾರೆ.